ಮೇ 4ನೇ ತಾರೀಕಿಗೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂತು. ಫಲಿತಾಂಶದ ನಂತರ ತಮಿಳುನಾಡಿನಲ್ಲಿ ಹೈಡ್ರಾಮಾಗಳೇ ನಡೆದು ಹೋಗ್ತಾ ಇದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ವಿಜಯವರ ಟಿವಿಕೆ ಹೊರಹೊಮ್ಮದಾಗಲೂ ಕೂಡ ಸರ್ಕಾರ ರಚನೆ ಮಾಡುವ ಕಸರತ್ತುಗಳು ಮಾತ್ರ ಮುಂದುವರಿತಾ ಇದೆ. ಮ್ಯಾಜಿಕ್ ನಂಬರ್ಗೆ ಬೇಕಾದಂತಹ ಅಂಕಿ ಸಂಖ್ಯೆಗಳು ಸಿಗದೇ ಇರೋ ಕಾರಣಕ್ಕಾಗಿ ಈ ಕಸರತ್ತು ಒನ್ಸ್ ಅಗೇನ್ ಮುಂದುವರಿಯುವ ಪ್ರಯತ್ನಗಳಾಗ್ತಾ ಇತ್ತು. ಇವತ್ತು 3ನೇ ಬಾರಿಗೆ ನಟ ವಿಜಯ್ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಈ ಭೇಟಿಯ ನಂತರ ಮತ್ತೊಮ್ಮೆ ಸರ್ಕಾರ ರಚನೆಯ ಹಕ್ಕು ಮಂಡನೆ ಬಗ್ಗೆ ಚರ್ಚೆ ಆಗಿದೆ ಅಂತ. ಇದರ ಜೊತೆಗೆ ಟಿವಿಕೆಗೆ ಬೇರೆ ಬೇರೆ ಸಣ್ಣ ಸಣ್ಣ ಪಾರ್ಟಿಗಳು ಕೂಡ ಇದೀಗ ಬೆಂಬಲವನ್ನು ಕೊಟ್ಟಿರೋದು. ಹಾಗಾದ್ರೆ ಸರ್ಕಾರ ರಚನೆ ಆಗುತ್ತಾ ಟಿವಿಕೆಯದ್ದು? ಏನಾಗುತ್ತೆ ತಮಿಳುನಾಡಲ್ಲಿ? ಮತ್ತೊಂದು ಸುದ್ದಿ ಬಂದಿತ್ತು, ಡಿಎಂಕೆ ಮತ್ತು ಎಐಡಿಎಂಕೆ ಮೈತ್ರಿ. ಇಟ್ ಈಸ್ ಪಾಸಿಬಲ್. ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ಎರಡನೇ ಸುದ್ದಿ, ವಿಜಯ್ ಮತ್ತು ತ್ರಿಷಾ ಡೇಟಿಂಗ್ನಲ್ಲಿದ್ದಾರೆ ಎನ್ನುವಂತಹ ಸುದ್ದಿಗಳೆಲ್ಲವೂ ಕೂಡ ಬಂದಿತ್ತು. ಹಾಗಾದ್ರೆ ತ್ರಿಷಾ ಮತ್ತೊಬ್ಬ ಜಯಲಲಿತಾ ಆಗಿ ತಮಿಳುನಾಡಿನ ರಾಜಕಾರಣದಲ್ಲಿ ಹೊರಹೊಮ್ಮತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಸಾಮಾಜಿಕ ಜಾಲತಾಣ ಮತ್ತು ತಮಿಳುನಾಡಿನ ರಾಜಕಾರಣದಲ್ಲಿ ಜಯಲಲಿತಾ ಮತ್ತು ತ್ರಿಷಾರವರನ್ನ ಕಂಪೇರ್ ಮಾಡುವಂತಹ ಸುದ್ದಿಗಳು ಬರ್ತಾ ಇದೆ. ವ್ಯಾಪಕವಾದಂತಹ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ನಟಿ ತ್ರಿಷಾ ರಾಜಕಾರಣಕ್ಕೆ ಬರ್ತಾರಾ? ರಾಜಕಾರಣಕ್ಕೆ ಬಂದ್ರೆ ಯಾವ ಹುದ್ದೆ ಸಿಗುತ್ತೆ? ಯಾವ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ? ಇವರ ಸ್ಪರ್ಧೆಯ ಲೆಕ್ಕಾಚಾರಗಳೇನು? ಡೀಟೇಲ್ಸಿಗೆ ಬರ್ತೀನಿ. ಇನ್ನು 3ನೇ ಸುದ್ದಿ, ಅಮೆರಿಕ ಮತ್ತು ಇರಾನ್ನ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಏಪ್ರಿಲ್ 7ನೇ ತಾರೀಕಿಗೆ ಅನಿರ್ದಿಷ್ಟಾವಧಿಗೆ ಕದನ ವಿರಾಮ ಘೋಷಣೆ ಮಾಡಿದ್ದ ಡೊನಾಲ್ಡ್ ಟ್ರಂಪ್ ಒನ್ಸ್ ಅಗೇನ್ 30 ದಿನಗಳ ಕಾಲ ಕದನ ವಿರಾಮ ಘೋಷಣೆಯಾಗಿದೆ. ಈ 30 ದಿನಗಳಲ್ಲಿ ಶಾಶ್ವತವಾಗಿ ಯುದ್ಧ ನಿಲ್ಲಿಸುವ ಹಂತಕ್ಕೆ 2 ದೇಶಗಳು ಬರುತ್ತಂತೆ. ಹಾಗಾದ್ರೆ ಇದರಿಂದ ಆಗುವಂತ ಲಾಭ ಏನು? ಡೀಟೇಲ್ಸಿಗೆ ಬರ್ತೀನಿ. ಮತ್ತೊಂದು ಸುದ್ದಿ, ಇತ್ತೀಚೆಗಷ್ಟೇ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನಾವು ಮಾತನಾಡಿದ್ವಿ. ದಿವಾಳಿತನ ಆಗ್ಬಿಟ್ಟಿದೆ ಅಂತ. ಇದೀಗ ಪಾಕಿಸ್ತಾನ ಯಾವ ಮದ್ಯ ರಫ್ತನ್ನ ನಿಷೇಧ ಮಾಡಿಕೊಂಡಿತ್ತೋ ಒನ್ಸ್ ಅಗೇನ್ ಅದರ ಮಾರ್ಪಾಡು ಮಾಡೋ ಮುಖಾಂತರ ಸರಾಯಿ ಮಾರಾಟ ಮಾಡೋದಕ್ಕೆ ಪಾಕಿಸ್ತಾನ ಬಂದಿದೆ. ಆ ಪರಿಪ್ರಮಾಣದಲ್ಲಿ ಅಧೋಗತಿಗೆ ಹೋಗಿದೆ. ಹಾಗಾದ್ರೆ ಏನಾಗ್ತಿದೆ ಪಾಕಿಸ್ತಾನದಲ್ಲಿ? ಡೀಟೇಲ್ಸ್ ಎಲ್ಲ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಅಂತೆ ಬದ್ಧ ವೈರಿಗಳ ದೋಸ್ತಿ. ವಿಜಯ್ಗೆ ಇದೀಗ ಸಿಎಂ ಪಟ್ಟ. ಚುನಾವಣೆ ಅಂತ ಹೇಳಿದರೆ ಚುನಾವಣೆಯಲ್ಲಿ ಗೆಲುವೇ ಮುಖ್ಯ ಆಗಿರುತ್ತೆ. ಗೆಲುವು ಕೂಡ ಎಲ್ಲವೂ ಅಂಕಿ ಸಂಖ್ಯೆಯ ಮೇಲೆ ನಿರ್ಧಾರ ಆಗುತ್ತೆ. ಅಂಕಿ ಸಂಖ್ಯೆಯ ಮೇಲೆ ನಿರ್ಧಾರ ಆಗುತ್ತೆ. ನೀವು ಯಾವ ಪಕ್ಷದಿಂದ ಗೆದ್ದಿದ್ದೀರಿ, ಯಾವ ಸಿದ್ಧಾಂತದಿಂದ ಗೆದ್ದಿದ್ದೀರಿ, ಹೇಗೆ ಗೆದ್ದಿದ್ದೀರಿ, ಇಟ್ಸ್ ನಾಟ್ ಇಂಪಾರ್ಟೆಂಟ್. ಅಂಕಿ ಸಂಖ್ಯೆ, ನಿನ್ನ ಪಾರ್ಟಿಯ ಬಳಿ ಇರುವಂತಹ ಶಾಸಕರ ಸಂಖ್ಯೆ ಎಷ್ಟು, ಸಂಸದರ ಸಂಖ್ಯೆ ಎಷ್ಟು ಅನ್ನೋದ್ರ ಮೇಲೆ ಸರ್ಕಾರ ರಚನೆಗೆ ಅವಕಾಶಗಳು ಸಿಗುತ್ತೆ. 234 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ತಮಿಳುನಾಡಿನಲ್ಲಿ 118 ಬಹುಮತಕ್ಕೆ ಬೇಕಾದಂತಹ ಸಂಖ್ಯೆಗಳಾಗಿತ್ತು. 2006ರ ನಂತರ ತಮಿಳುನಾಡಿನ ಮತದಾರ ಒನ್ಸ್ ಅಗೇನ್ ಅತಂತ್ರ ವಿಧಾನಸಭೆಯನ್ನು ಈ ಬಾರಿ ರಚನೆ ಮಾಡದ. 2024ರಲ್ಲಿ ಸ್ಥಾಪನೆಯಾಗಿದ್ದ ಟಿವಿಕೆಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿಸಿದಂಥ ಮತದಾರ ಟಿವಿಕೆ ಸರ್ಕಾರ ರಚನೆ ಮಾಡಬಹುದು ಎನ್ನುವಂಥ ಇಮ್ಯಾಜಿನೇಷನ್ ಅಲ್ಲಿದ್ದ. ಆದರೆ ಕಳೆದ 4 ದಿನಗಳಿಂದ ತಮಿಳುನಾಡಿನ ರಾಜಕಾರಣದಲ್ಲಿ ಕಂಡು ಕೇಳರಿಯದ ಬೆಳವಣಿಗೆಗಳಾಗ್ತಾ ಇದೆ. ಆದರೆ ಇದೀಗ ಕಾಂಗ್ರೆಸ್ ಟಿವಿಕೆಗೆ ಸಪೋರ್ಟ್ ಮಾಡಿದೆ. ಇದರ ಜೊತೆಗೆ ವಿಸಿಕೆ, ಸಿಪಿಐ ಮತ್ತು ಸಿಪಿಐಎಂ ಕೂಡ ಇದೇ ಟಿವಿಕೆಗೆ ಸಪೋರ್ಟ್ ಮಾಡೋ ಮುಖಾಂತರ ನಿಮ್ಮ ಜೊತೆಗೆ ನಾವಿರ್ತೀವಿ ಎನ್ನುವಂತಹ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆ ಈ ಹೈ ಡ್ರಾಮಾ ಸೃಷ್ಟಿಯಾಯಿತು? ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತಹ ಟಿವಿಕೆ 34% ಮತದಾನವನ್ನು ಪಡೆದುಕೊಂಡಿದೆ. ಅದು ಡಿಎಂಕೆ ಮತ್ತು ಎಐಡಿಎಂಕೆ ಕಂಪೇರ್ ಮಾಡಿದ್ರೆ ಅತ್ಯಂತ ಮತದಾನ ಹೆಚ್ಚಿರೋದು. ಆದರೆ ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಯಿತು? ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್ ಸವಾಲ್. ಏನೇನಾಗ್ತಾ ಇದೆ ತಮಿಳುನಾಡಿನ ಮ್ಯಾಜಿಕ್ ನಂಬರ್ ಅನ್ನು ನೋಡೋದಾದ್ರೆ, ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 234, 118 ಬಹುಮತಕ್ಕೆ ಬೇಕಾದದ್ದು. ಅದರಲ್ಲಿ ಟಿವಿಕೆ ಗೆದ್ದಿರೋದು 107, ಕಾಂಗ್ರೆಸ್ 5 ಸೇರ್ತು, ವಿಸಿಕೆ 2, ಸಿಪಿಐ 2, ಸಿಪಿಐಎಂ 2. ಡಿಎಂಕೆ ಬಲ ಈ ಬಾರಿ ಅವರು 59 ಗೆದ್ದಿದ್ದಾರೆ. ಬಹುಮತಕ್ಕೆ ಬರಬೇಕಂತ ಹೇಳಿದ್ರೆ 59 ಸ್ಥಾನ ಬೇಕು. ಎಐಎಡಿಎಂಕೆ 47 ಸ್ಥಾನ ಗೆದ್ದಿದೆ. ಬಹುಮತಕ್ಕೆ ಬೇಕಾದ 118ರ ಪೈಕಿ 71 ಸ್ಥಾನ ಬೇಕು. ಅದರ ಜೊತೆಗೆ ಇವೆಲ್ಲದರ ಬೆಳವಣಿಗೆಗಳ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅಖಾಡಕ್ಕೆ ಬಂದರು.
ಯಾವ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅಖಾಡಕ್ಕೆ ಬಂದ್ರು ಅಂತ ಹೇಳಿದ್ರೆ, DMK ಜೊತೆಗಿನ ಅನೇಕ ವರ್ಷಗಳ ಮೈತ್ರಿಯನ್ನ ಕಡಿದುಕೊಂಡು ಕಾಂಗ್ರೆಸ್ಗೆ ಪರ್ಯಾಯವಾಗಿ ತಮಿಳುನಾಡಲ್ಲಿ ನಾವು ನೆಲೆ ಊರಬೇಕು ಅಂತ ಹೇಳಿದ್ರೆ ಇದೇ ವ್ಯಕ್ತಿಯ ಜೊತೆಗೆ ನಾವು ಹೋಗಬೇಕು ಅಂತ ನಿರ್ಧಾರ ಆಯ್ತಲ್ಲ, ಈ ನಿರ್ಧಾರ ಕೈ ತಪ್ಪುವಂತ ಸಾಧ್ಯತೆಗಳು ತಮಿಳುನಾಡಿನ ರಾಜಕಾರಣದಲ್ಲಿ ಬರೋದಕ್ಕೆ ಶುರುವಾಯಿತು. ಅದೇ ಕಾರಣಕ್ಕಾಗಿ ತಮಿಳುನಾಡಿನ ಹಿರಿಯ ಕಾಂಗ್ರೆಸ್ ನಾಯಕ ಅಯ್ಯರ್ ಅವರು ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೊಂದು ಅಪವಿತ್ರವಾದ ಮೈತ್ರಿ ಅಂತ ಹೇಳಿದ್ರು ಅವರು. ಅಪವಿತ್ರವಾದ ಮೈತ್ರಿ ಇದು. ಗಾಂಧಿಯ ತತ್ವ ಸಿದ್ಧಾಂತಗಳನ್ನು ಬದಿಗಿಟ್ಟು ಕಾಂಗ್ರೆಸ್ ಪಾರ್ಟಿ ಇವತ್ತು TVK ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದೆ. ನಾವು ಸೋಲುವ ಹಂತದಲ್ಲಿ ಇದ್ದಾಗ DMK ನಮಗೆ ಸಹಾಯ ಮಾಡಿತ್ತು, 5 ಸ್ಥಾನ ಗೆದ್ದಿದ್ದಾರೆ, ಇವತ್ತು TVK ಜೊತೆಗೆ ಹೋಗ್ತಿದ್ದಾರೆ ಅಂತ ಅಲ್ಲಿಯೇ ಕಾಂಗ್ರೆಸ್ ನಾಯಕರೆಲ್ಲ ಅಸಮಾಧಾನ ಹಾಕಿದ್ದಾರೆ. ಇದು ಕಾಂಗ್ರೆಸ್ನ ಬೆಳವಣಿಗೆ. ಹೀಗಾಗಿ ಅವಕಾಶ ಕೈ ತಪ್ಪಾರದು ಅಂತ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅದು CPI ಆಗಿರ್ಬೋದು, VCK ಆಗಿರ್ಬೋದು, CPIM ಜೊತೆಗೆ ಎಲ್ಲ ಮಾತುಕತೆಯನ್ನು ನಡೆಸಿದರು. ನೀವು ನೋಡಿ, VCK ಕೂಡ DMK ಮೈತ್ರಿಯಲ್ಲಿದ್ದಂತಹ ಪಾರ್ಟಿ, CPI ಕೂಡ ಇದೇ DMK ಜೊತೆಗಿದ್ದಂತಹ ಮೈತ್ರಿಯಲ್ಲಿದ್ದಂತಹ ಪಾರ್ಟಿ, CPIM ಕೂಡ ಅಂದರೆ ಎಡಪಕ್ಷಗಳು ಇವು ಕೂಡ DMK ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಂತಹ ಪಾರ್ಟಿಗಳು. ಇವರು ಗೆದ್ದಿರುವಂತಹ ಸ್ಥಾನಗಳು ಕೇವಲ 2 ಸ್ಥಾನಗಳು ಮಾತ್ರ. CPIM 2 ಗೆದ್ದಿದೆ, CPI 2 ಗೆದ್ದಿದೆ, VCK ಕೂಡ 2 ಗೆದ್ದಿದೆ. ಈ 2 ಸ್ಥಾನಗಳನ್ನು ಗೆದ್ದಾಗಲೂ ಕೂಡ ಇವತ್ತು ಅವರು ಕಿಂಗ್ ಮೇಕರ್ ಆಗ್ತಾ ಇದ್ದಾರೆ. ಒಂದು ವೇಳೆ ನಾನು ಆವಾಗಲೇ ಮಾತನಾಡಿದ ಹಾಗೆ DMK ಮತ್ತು AIADMK ಮೈತ್ರಿಯನ್ನು ಮಾಡಿಕೊಂಡು ವಿಜಯ್ ಅವರ ಪಾರ್ಟಿಯನ್ನು ಹೊರಗಿಡಬೇಕು ಅಂತ ಬಂದಾಗಲೂ ಕೂಡ ಇವರೇ ನಾಳೆ ಮೇಜರ್ ಆಗ್ತಾ ಇದ್ರು. ಆದರೆ ಇವತ್ತು ಕೂಡ TVKಗೆ ಸಪೋರ್ಟ್ ಮಾಡೋ ಮುಖಾಂತರ ಅವರು ಕಿಂಗ್ ಮೇಕರ್ ಆಗೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಭಾಗವಾಗಿ ಕಾಂಗ್ರೆಸ್ ಕೂಡ ಇದರಲ್ಲಿ ಒಂದು ಹೈ ಡ್ರಾಮಾವನ್ನು ಮಾಡೋ ಮುಖಾಂತರ ತನ್ನತ್ತ ಸೆಳೆಯುವ ಪ್ರಯತ್ನವನ್ನು ಮಾಡಿದೆ. ಇದರ ಜೊತೆಗೆ ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ಹೇಳಿತ್ತು AIADMK. ಹೆಂಗೆ ಇದು ಸಾಧ್ಯ? AIADMK ಗೆದ್ದಿರೋದೇ 47 ಸ್ಥಾನ, ಅವ್ರಿಗೆ ಬೇಕಾಗಿರೋದು 71 ಸ್ಥಾನ ಬೇಕಿತ್ತು. ಹೌ ಇಟ್ ಈಸ್ ಪಾಸಿಬಲ್? ಸರ್ಕಾರ ರಚನೆ ಮಾಡ್ತೀವಿ ಅಂತ ಅವರು ಹೇಳಿದ್ರು. ಏನಂತ? ವಿಜಯ್ ಅವರು ಬಹುಮತವನ್ನು ಸಾಬೀತುಪಡಿಸದೆ ಹೋದ್ರೆ ನಾವು ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋದಕ್ಕೆ ಗವರ್ನರ್ ಅವರ ಸಮಯವನ್ನು ಕೇಳ್ತೀವಿ ಅಂತ ಹೇಳಿದ್ರು. ಅಲ್ಲಿಯ ಎಂ ತಂಬಿದುರೈ CPI, CPIM, VCK ನಿರ್ಧಾರಗಳಿಗಾಗಿ ನಾವು ಕಾಯ್ತಾ ಇದ್ದೀವಿ, ಅವರೇನಾದರೂ ನಮಗೆ ಸಪೋರ್ಟ್ ಕೊಟ್ಟರೆ ಪಳನಿಸ್ವಾಮಿ ಅವರು ಮತ್ತೆ ಅಧಿಕಾರಕ್ಕೆ ಬಂದು ಉತ್ತಮ ಆಡಳಿತವನ್ನು ನಡೆಸ್ತಾರೆ ಅಂತೆಲ್ಲ ಅವರು ಮಾತನಾಡಿದರು. ಇವರ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ DMK ಮತ್ತು AIADMK ಮೈತ್ರಿ ಆಗಬಹುದು ಅಂತ ನಿನ್ನೆ ಜೀ ಕನ್ನಡ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿ ನೋಡಿದ್ದೀವಿ ನಾವು. ಆ ಸುದ್ದಿಯ ಪ್ರಕಾರ ಏನಾಗಿತ್ತು, ಸಮಾನ ಶತ್ರುಗಳವರು ಯಾರ್ಯಾರು? ದ್ರಾವಿಡದ ಸಿದ್ಧಾಂತದ ರಾಜಕಾರಣವನ್ನು ಮಾಡಿಕೊಂಡಿರುವಂಥ ಈ 2 ಪಕ್ಷಗಳು TVK ಆಡಳಿತಕ್ಕೆ ಬರಬಾರದು. ಯಾವ ಕಾರಣಕ್ಕೆ? ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. 1972ರಲ್ಲಿ AIADMKಯನ್ನು ಸ್ಥಾಪನೆ ಮಾಡಿ ಹೇಗೆ MGR ರಾಜಕಾರಣ ಶುರು ಮಾಡಿದ್ರು, ಸತತ 10 ವರ್ಷಗಳ ಕಾಲ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅತಿ ಹೆಚ್ಚು ಮತಗಳನ್ನು ಕೂಡ ಅವರು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. 33.52% ಓಟ್ ಬಂದಿತ್ತು ಅವರಿಗೆ ಯಾವಾಗ? 1977ರಲ್ಲಿ. ಅದೇ ರೀತಿ 2026ರ ಚುನಾವಣೆಯಲ್ಲಿ TVK 34% ಓಟ್ ಪಡೆದುಕೊಂಡಿದೆ, DMK 24% ಪಡೆದುಕೊಂಡಿದೆ, AIADMK 21% ಓಟ್ ಪಡೆದುಕೊಂಡಿದೆ. ನಮಗಿಂತಲೂ ಕೂಡ TVK ಅಜಗಜಾಂತರ ಒಂದು 10% ಓಟನ್ನು ಜಾಸ್ತಿ ತೆಗೆದುಕೊಂಡಿದೆ. ಇವತ್ತು ನಾವು TVKಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನೇನಾದರೂ ತಮಿಳುನಾಡಲ್ಲಿ ಕೊಟ್ಟರೆ MGR ರೀತಿ ಮುಂದಿನ 2-3 ಚುನಾವಣೆಗಳ ಕಾಲ ವಿಜಯ್ ಅವರ ಪಾರುಪತ್ಯ ತಮಿಳುನಾಡಲ್ಲಿ ಆಗಬಹುದು ಎನ್ನುವಂಥ ಆಲೋಚನೆ DMK ಮತ್ತು AIADMKಗೆ ಬಂದಿತ್ತಂತೆ. ನಾವು ರಾಜಕೀಯವಾಗಿ ವೈಷಮ್ಯ ಹೊಂದಿರಬಹುದು, ಆದರೆ ಸಿದ್ಧಾಂತದ ಕಾರಣಕ್ಕಾಗಿ, ರಾಜಕೀಯದ ಕಾರಣಕ್ಕಾಗಿ ನಮ್ಮಿಬ್ಬರ ನಡುವೆ ಅನೇಕ ದಶಕಗಳ ಕಾಲ ಈ ಫೈಟ್ ಏನು ನಡೀತಾ ಇತ್ತಲ್ಲ, ಈ ಫೈಟು ಮತ್ತೊಬ್ಬರ ಪಾಲಾಗಬಾರದು ಅಂತ, ಈ ಕಾರಣಕ್ಕಾಗಿ ಮೈತ್ರಿ ಮಾಡಿಕೊಳ್ಳೋಣ ಅನ್ನುವಂಥ ಆಲೋಚನೆಗೆ ಅವರು ಬಂದಿದ್ರು ಅಂತ. ಅದೇ ಕಾರಣಕ್ಕಾಗಿ AIADMKಯ ನಾಯಕರು ಕೊಟ್ಟಂತ ಹೇಳಿಕೆ ಅದು, ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ AIADMK ನಾಯಕ ಎಂ ತಂಬಿದುರೈ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. Now, so many discussions are going on. That is, I cannot say anything now. Everything will give course of time. You hope that good things will happen. My party, my leader will come back. Are you going to with alliance with the DMK, sir? No, that. What I am telling, this only I can say. There is the public sentiment is there that AIADMK has to come to the power. That is the voters at the time whenever my party leader Edappadi visited, lot of emotion and everything public showed. That we are expecting that may.
ಸತತ 5 ವರ್ಷಗಳ ಕಾಲ ಅವರ ತಂದೆಯ ನಂತರ ಅಂದರೆ ಕರುಣಾನಿಧಿಯ ನಂತರ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದ MK ಸ್ಟಾಲಿನ್ ಅವರ CM ಕನಸು ಭಗ್ನ ಆಗಿದೆ. ಹೆಂಗಾಯಿತು ಸಾಧ್ಯ? DMK ಪ್ರಧಾನ ಕಚೇರಿಯಲ್ಲಿ ಶಾಸಕರ ಸಭೆ ಆಯಿತು. ಒಂದು ಸಭೆಯನ್ನು ಕರೆಯಲಾಗಿತ್ತು. ಸರ್ಕಾರಕ್ಕಾಗಿ DMK ಮತ್ತು AIDMK ಮೈತ್ರಿ ಇಂಥದ್ದೊಂದು ಪ್ರಶ್ನೆಯಲ್ಲಿ ಚರ್ಚೆ ಆಯಿತು. ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಹಿರಿಯ ಕಾರ್ಯಕರ್ತರೊಂದಿಗೆ ಸಮಾಲೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ DMK ಅವರೆಲ್ಲ ಹೇಳಿದರು. 59 DMK, AIDMK 47 ಸ್ಥಾನ, ಅಂದರೆ ಇಬ್ಬರೂ ಕೂಡ ಸೇರಿಕೊಂಡರೂ ಕೂಡ 106 ಸ್ಥಾನ ಆಗುತ್ತೆ. ಬಹುಮತಕ್ಕೆ ಇನ್ನು 12 ಸ್ಥಾನ ಬೇಕು. CPI 2, CPIM 2, ಅದರ ಜೊತೆಗೆ PCK 2, ಅಂದರೆ ಇನ್ನೆರಡು ಸ್ಥಾನ ಇತರರನ್ನ ಕದ್ಕೊಂಡು ಬರ್ತೀವಿ ಸರ್ಕಾರ ಮಾಡುವಂಥ ಲೆಕ್ಕಾಚಾರಗಳು ಇತ್ತಂತೆ. ಹೀಗಾಗಿ ಆ 12 ಸ್ಥಾನವನ್ನು ಕೊರತೆಯನ್ನು ನೀಗಿಸೋದಕ್ಕೆ ಅವರು ಒಂದು ಆಲೋಚನೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಂದರೆ ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, DMKಯ ಕೇಂದ್ರ ಕಚೇರಿ ಅಣ್ಣಾ ಅರಿವಲಯಂ ಅನ್ನುವಂಥ ಒಂದು ಪ್ರದೇಶ, ಆ ಕಚೇರಿಯಲ್ಲಿ ಅಲ್ಲಿಯ ನಾಯಕರುಗಳೆಲ್ಲ ಹೇಳಿದ್ರಂತೆ. ಏನಂತ? ಇವತ್ತು ತಮಿಳುನಾಡಿನ ರಾಜಕಾರಣದಲ್ಲಿ ಏನೆಲ್ಲ ಹೈಡ್ರಾಮಾಗಳಾಗ್ತಾ ಇದೆ ಸರ್ಕಾರ ರಚನೆಗೆ, ಅವರು ಸಪೋರ್ಟು ಇವರು ಸಪೋರ್ಟು, ಇದ್ಯಾವುದು ಬೇಡ. ತಮಿಳುನಾಡಿನ ಜನತೆಗಾಗಿ ಒಂದು ಸ್ಥಿರವಾದ ಸರ್ಕಾರವನ್ನು ರಚನೆ ಮಾಡುವ ಹಿತದೃಷ್ಟಿಯಿಂದ ಯಾವುದೇ ತುರ್ತು ಮತ್ತು ಪ್ರಮುಖ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ MK ಸ್ಟಾಲಿನ್ ಅವರಿಗೆ ನಾವು ಅಧಿಕಾರವನ್ನು ಕೊಡ್ತಾ ಇದ್ದೀವಿ ಅಂತ. ಅಂದರೆ DMK ಮತ್ತು AIDMK ಮೈತ್ರಿಯ ಬಗ್ಗೆ ಚರ್ಚೆಗಳಾಗ್ತಾ ಇತ್ತಲ್ಲ, ಆ ಚರ್ಚೆಗಳ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ನಾವು ಸ್ಟಾಲಿನ್ ಅವರಿಗೆ ಅವಕಾಶವನ್ನು ಕೊಡ್ತೀವಿ ಅಂತ. ಒನ್ಸ್ ಅಗೇನ್ ಇದರ ಉದ್ದೇಶ TVKಯನ್ನು ಆಡಳಿತದಿಂದ ಹೊರಗಿಡೋದು, TVKಯನ್ನು ಆಡಳಿತದಿಂದ ಹೊರಗಿಡೋದು. ನಾವು ನಿನ್ನೆಯೂ ಕೂಡ ಚರ್ಚೆ ಮಾಡಿದ್ದೀವಿ. ತಮಿಳುನಾಡಿನ ರಾಜಕಾರಣದಲ್ಲಿ ಪರ್ಯಾಯ ಪಕ್ಷವೇ ಇರಲಿಲ್ಲ ಇಷ್ಟು ದಿನಗಳ ಕಾಲ. ಅನೇಕ ಪಕ್ಷಗಳು ಉಗಮ ಆಗಿತ್ತು, ಅನೇಕ ಪಕ್ಷಗಳು DMK ಅಥವಾ AIDMK ಜೊತೆಗೆ ಮೈತ್ರಿ ಮಾಡಿಕೊಂಡು ಅವರ ಸಿದ್ಧಾಂತಗಳ ಅನುಗುಣವಾಗಿ ರಾಜಕಾರಣ ಮಾಡಿದ್ದನ್ನು ನೋಡಿದ್ದೀವಿ. ಅದು ಕಮಲ್ ಹಾಸನ್ ಅವರ ಪಾರ್ಟಿ ಆಗಿರ್ಬೋದು, ಬೇರೆ ಬೇರೆಯವರು ಕಟ್ಟಿದ್ದಂತಹ ಪಾರ್ಟಿಗಳಾಗಿರ್ಬೋದು. ಅಲ್ಲಿ ಏನೇ ಆಟ ಇದ್ದಿದ್ರೂ ಕೂಡ DMK ಮತ್ತು AIDMK ಆಗಿತ್ತು. ಇವತ್ತಿನ ಸಮೀಕ್ಷೆಗಳು ಕೂಡ ಹಾಗೆ ಹೊರಗಡೆ ಬಂದಿತ್ತು. ಆದರೆ ರಿಸಲ್ಟ್ ಏನಾಗ್ಬಿಡ್ತು? ವಾಸ್ತವ TVKಗೆ ಅವಕಾಶವನ್ನು ಮಾಡೋ ಪ್ರಯತ್ನಗಳಾಯಿತು. ಈ TVKಗೆ ಅವಕಾಶ ಕೊಟ್ಟಿದ್ದರ ಪರಿಣಾಮ ಏನಾಗ್ಬಿಡ್ತು? ಇದೀಗ ದೊಡ್ಡ ಮಟ್ಟದ ಹಿನ್ನಡೆಯನ್ನು DMK ಮತ್ತು AIDMKಗೆ ಮಾಡಿತು. DMK ಮತ್ತು AIDMKಗೆ ಮತ್ತೊಂದು ಭಯ ಏನು ಕಾಡ್ತಾ ಇದೆ ಅಂದರೆ, ಒಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಇದೇ TVK 2026ರ ಚುನಾವಣೆಯಲ್ಲಿ ಏನಾಗಿದೆ, ಕೇವಲ 5,000 ಮತಗಳ ಅಂತರದಿಂದ 24 ಕ್ಷೇತ್ರಗಳಲ್ಲಿ ಸೋಲು ಕಂಡಿದೆ. ಕೇವಲ 5,000 ಮತಗಳು. 5,000 ಪೈಕಿ 600 ಇದೆ, 1,000 ಇದೆ, 1,200 ಇದೆ, 1,500 ಇದೆ. ಈ ರೀತಿಯಾಗಿ ಮತಗಳ ಕಡಿಮೆ ಅಂತರದಿಂದ 24 ಕ್ಷೇತ್ರಗಳಲ್ಲಿ TVK ಸೋತುಬಿಟ್ಟಿದೆ. ಒನ್ಸ್ ಅಗೇನ್ ಆ TVKಗೆ 24 ಕ್ಷೇತ್ರ ಬಂದಿದ್ರೆ DMK ಮತ್ತು AIDMKಗೆ ಅಸ್ತಿತ್ವ ಏನಾಗ್ತಿತ್ತು? ಈ ಭಯ ಅವ್ರಿಗೆ ಕಾಡ್ತಾ ಇರೋ ಕಾರಣಕ್ಕಾಗಿ ಅವರು ಮೈತ್ರಿ ಮಾಡಿಕೊಳ್ಳಬಹುದು ಎನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಆದರೆ ಅದು ಸಾಧ್ಯವಾಗಿಲ್ಲ. ಇದೀಗ ಸ್ಟಾಲಿನ್ CM ಕನಸು ಭಗ್ನ ಆಗಿದೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಬಾಂಬ್ ಹಾಕಿದ್ರು ವಿಜಯ್. ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಎನ್ನುವಂತಹ ಬಾಂಬ್ ಅದು. 107 ಶಾಸಕರೇನಿದ್ದಾರೆ TVKಯಿಂದ ಆಯ್ಕೆ ಆದವರು, ಒಂದು ವೇಳೆ DMK ಮತ್ತು AIDMK ನಡುವೆ ಮೈತ್ರಿ ಏನಾದರೂ ಆದರೆ ನಮ್ಮ ಪಕ್ಷದ ಎಲ್ಲ ಶಾಸಕರು ಕೂಡ ರಾಜೀನಾಮೆ ಕೊಟ್ಟುಬಿಡ್ತಾರೆ ಎನ್ನುವಂತಹ ಬಾಂಬನ್ನು ಇದೇ TVK ವಿಜಯ್ ಅವರು ವ್ಯಕ್ತಪಡಿಸಿದರು. ನಾವು ನಿನ್ನೆ ಇದ್ರ ಬಗ್ಗೆ ಮಾತನಾಡಿದ್ವಿ. ಮೈತ್ರಿಯಲ್ಲಿ 2 ಥರನಾದಂಥ ಮೈತ್ರಿ ಇರುತ್ತೆ. ಒಂದು ಪವಿತ್ರ ಮೈತ್ರಿ, ಒಂದು ಅಪವಿತ್ರ ಮೈತ್ರಿ ಅಂತ. ಅಪವಿತ್ರ ಮೈತ್ರಿ ಅಂತ ಹೇಳಿದ್ರೇನು? ಸಿದ್ಧಾಂತಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಇದ್ದಾಗಲೂ ಕೂಡ ಸಮಾನ ಶತ್ರುವನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ, ಅಂದರೆ ಎಕ್ಸಾಂಪಲ್ TVKನ ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಸಿದ್ಧಾಂತದ ವಿರುದ್ಧ ದಿಕ್ಕಿನಲ್ಲಿರುವಂಥ DMK ಮತ್ತು AIDMK ಚುನಾವಣೋತ್ತರ ಮೈತ್ರಿಯನ್ನು ಮಾಡಿಕೊಂಡು TVKನ ಸೋಲಿಸೋ ಪ್ರಯತ್ನ. ಅದಕ್ಕೆ DMK ಮತ್ತು AIDMK ಮುಂದಾಗ್ತಾ ಇದ್ದಾರೆ ಅಂತ ಯಾರ ಆರೋಪ ಆಗಿತ್ತು? TVK ಆರೋಪ ಆಗಿತ್ತು. ಅದೇ ಕಾರಣಕ್ಕಾಗಿ 107 ಶಾಸಕರನ್ನು ನಾವು ರಾಜೀನಾಮೆ ಕೊಡಿಸ್ತೀವಿ, ಆ ಮುಖಾಂತರ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಅಂತ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲೆಲ್ಲ ಚರ್ಚೆ ಆಗಿದೆ ಈ ಹಿಂದೆ. ಅಪವಿತ್ರ ಮೈತ್ರಿ ಬಗ್ಗೆ ನ್ಯಾಯಾಲಯ ಏನು ಹೇಳಲ್ಲ, ಕೇವಲ ಅದನ್ನು ಜನತಾ ಆದೇಶ, ಜನರು ಏನು ಹೇಳ್ತಾರೆ ಅದೇ ಫೈನಲ್ ಅಂತ ಅವರೆಲ್ಲ ಹೇಳೋ ಪ್ರಯತ್ನಗಳನ್ನು ಮಾಡಿದರು. ಒಂದು ವೇಳೆ ರಾಷ್ಟ್ರಪತಿ ಆಳ್ವಿಕೆ ಅವಧಿ ರಾಜ್ಯಪಾಲರಿಂದ ನಿರ್ಧಾರ ಆಗುತ್ತೆ. ಇದು ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಡೀಟೇಲ್ಸಿಗೆ ಬರ್ತೇನೆ ನಾನು. 107 ಶಾಸಕರು ರಾಜೀನಾಮೆ ಕೊಟ್ಟಾಗ 234 ಪೈಕಿ 118 ಏನಿದೆಯಲ್ಲ, ಆ ಬಹುಮತದ ಸಂಖ್ಯೆ 64ಕ್ಕೆ ಬರುತ್ತೆ. ಆವಾಗ DMK ಮತ್ತು AIDMK ಈಸಿಯಾಗಿ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಯಾಕಂದರೆ DMKಗೆ 57 ಮತ್ತು 47 ಸಹಜವಾಗಿ ಮೈತ್ರಿಯ ಸಮೀಪ, ಅಂದರೆ ಬಹುಮತದ ಸಮೀಪದಲ್ಲಿದ್ದಾರೆ ಅವರು. ಈ ಕಾರಣಕ್ಕೆ ಅವ್ರದ್ದಾಗುತ್ತೆ.
ಆದರೆ ತೆರವಾದಂಥ 107 ಕ್ಷೇತ್ರಗಳಿಗೆ ಚುನಾವಣೆಗಳಾಗಬೇಕಲ್ಲ, ಬೈ ಎಲೆಕ್ಷನ್ಗಳಾಗಬೇಕಲ್ಲ. ಆ ಬೈ ಎಲೆಕ್ಷನ್ಗಳಾಗದೆ ರಾಜಕೀಯ ಏರುಪೇರುಗಳೇನಾದರೂ ಆದರೆ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಹೇರುವಂತಹ ಪ್ರಯತ್ನಗಳಾಗುತ್ತೆ. ಹಾಗಾದರೆ ಆ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನಗಳೇನಾದರೂ ಆಗ್ತಿತ್ತಾ ಎನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ. ಹಾಗಾದರೆ ವಿಜಯ್ ಇಂಥದ್ದೊಂದು ಬಾಂಬ್ ಸಿಡಿಸಿದ್ರಲ್ಲ, ರಾಜೀನಾಮೆ ಕೊಡುವಂತಹ ಬಾಂಬ್, ಅದರ ಉದ್ದೇಶಗಳು ಏನಾಗಿತ್ತು ಅನ್ನೋದು ನೋಡ್ತಾ ಹೋಗೋದಾದರೆ, ಆರ್ಟಿಕಲ್ 190 ಸಬ್ ಕ್ಲಾಸ್ 3 ಸಬ್ ಕ್ಲಾಸ್ 6 ಪ್ರಕಾರ ರಾಜೀನಾಮೆ ಅನ್ನೋದು ಸಭಾಧ್ಯಕ್ಷರಿಗೆ ಹೋಗುತ್ತೆ. ಸಭಾಧ್ಯಕ್ಷರು ಅವರೆಲ್ಲರನ್ನ ಕರೆದುಕೊಂಡು ಕೂಲಂಕುಷವಾಗಿ ಮಾತನಾಡ್ತಾರೆ, ಶಾಸಕರನ್ನ. ಕರ್ನಾಟಕದ ಒಂದು ಪ್ರಕರಣ ಕೂಡ ಇದೆ. ಆ ಪ್ರಕರಣದ ಅನ್ವಯ ಅವರೆಲ್ಲರನ್ನ ಮಾತನಾಡಿಸ್ತಾರೆ. ನಿಮ್ಮ ಮೇಲೆ ಯಾವುದಾದ್ರೂ ಒತ್ತಡ ಇತ್ತಾ, ನೀವು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡ್ತಿದ್ದೀರಾ, ಎಲ್ಲವೂ ಕೂಡ ಚರ್ಚೆ ಆದ ನಂತರ ರಾಜೀನಾಮೆ ಅಂಗೀಕಾರ ಆಗುತ್ತೆ. ಆದರೆ ಮೊದಲ ಪ್ರಯತ್ನಗಳು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಈ 234 ಪೈಕಿ 107 ಜನ ಶಾಸಕರು ರಾಜೀನಾಮೆ ಕೊಟ್ಟರೆ ಅಲ್ಲಿ ಸಂಖ್ಯಾಬಲ 127 ಕುಸಿತ ಆಗುತ್ತೆ. ಮ್ಯಾಜಿಕ್ ನಂಬರ್ 118ರಿಂದ 64ಕ್ಕೆ ಬರುತ್ತೆ. ಆಗ ಈ ಎಲ್ಲ ಕ್ಷೇತ್ರಗಳ ತೆರವಾಗುತ್ತಲ್ಲ, 107 ಕ್ಷೇತ್ರಗಳು, ಅಲ್ಲಿ ಬೈ ಎಲೆಕ್ಷನ್ ಅನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ನೀವು ಬೈ ಎಲೆಕ್ಷನ್ ಯಾವಾಗ ಮಾಡ್ತಾರೆ? ಚುನಾವಣೆ ಇನ್ನೂ ದೂರ ಇದ್ದಾಗ. ಒಂದು ವೇಳೆ 1 ವರ್ಷದ ಒಳಗಾಗಿ ಸಾರ್ವತ್ರಿಕ ಚುನಾವಣೆ ಏನಾದರೂ ಬರೋದಿದ್ರೆ ಯಾವುದೇ ಕಾರಣಕ್ಕೂ ಚುನಾವಣೆಯನ್ನು ಮಾಡಲ್ಲ. ಆದರೆ ತಮಿಳುನಾಡಲ್ಲಿ ಈಗಷ್ಟೇ ಚುನಾವಣೆ ಆಗಿದೆ. ಹೀಗಾಗಿ ಈ 107 ಕ್ಷೇತ್ರಗಳಿಗೂ ಕೂಡ 6 ತಿಂಗಳ ಒಳಗಾಗಿ ಚುನಾವಣೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಚುನಾವಣಾ ಆಯೋಗಕ್ಕೆ ಬರುತ್ತೆ. ಒಂದು ವೇಳೆ ಈ 107 ಕ್ಷೇತ್ರಗಳಿಗೆ ಚುನಾವಣೆ ಆಗಿ ಅಥವಾ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಜಕೀಯ ಪ್ರಹಸನಗಳು ಎಲ್ಲವೂ ಬೆಳವಣಿಗೆಗಳ ಆದ ನಂತರ ಆಗ ರಾಷ್ಟ್ರಪತಿಗಳ ಆಡಳಿತ ತಮಿಳುನಾಡಲ್ಲಿ ಬರಬಹುದು ಎನ್ನುವಂತಹ ಲೆಕ್ಕಾಚಾರಗಳು. ಆದರೆ ಯಾರೂ ಕೂಡ ಒಂದು ಸ್ಥಿರವಾದ ಸರ್ಕಾರವನ್ನು ರಚನೆ ಮಾಡುವುದಕ್ಕೆ ಬರದೇ ಇದ್ದಾಗ ಇಂಥದ್ದೊಂದು ಬೆಳವಣಿಗೆಗಳಾಗಬಹುದು ಅಂತ. ಈ ರಾಜೀನಾಮೆ ಪ್ರಹಸನವನ್ನು ತೆಗೆದುಕೊಂಡು ಜನತಾ ನ್ಯಾಯಾಲಯದ ಮುಂದೆ ಹೋಗುವುದು ಯಾರ ಲೆಕ್ಕಾಚಾರ ಆಗಿತ್ತು? ಇದೇ TVK ಲೆಕ್ಕಾಚಾರ ಆಗಿತ್ತು. ಅವರು ಒಂದು ಒಟ್ಟಾರೆ ಒಂದು ಬೆಳವಣಿಗೆಯನ್ನು ಸೃಷ್ಟಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನೀವು ಗಮನಿಸಿ, ಏನು ಬೆಳವಣಿಗೆ ನೋಡಿ. ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದೀವಿ. ಎಲ್ಲ ರಾಜ್ಯಗಳಲ್ಲೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಅವಕಾಶವನ್ನು ಕೊಡ್ತಾರೆ. ಆದರೆ ನಮಗೆ ಲೋಕಭವನದಲ್ಲೇ ನಿಮ್ಮ ಬಹುಮತ ಸಾಬೀತುಪಡಿಸಬೇಕು ಅಂತ ಲಿಖಿತ ರೂಪದಲ್ಲಿ ಕೇಳ್ತಾ ಇದ್ದಾರೆ. ಇದನ್ನು ತೆಗೆದುಕೊಂಡು ಹೋಗಿ ಜನತಾ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದು. ಅಂದರೆ ಜನತಾ ನ್ಯಾಯಾಲಯ ಅಂತ ಹೇಳಿದರೆ ಜನರ ಮುಂದೆ ಹೋಗೋದು. ಜನರ ಮುಂದೆ ಹೋಗಿ ಜನರ ಮುಂದೆ ಇದನ್ನು ಪ್ರಶ್ನೆ ಮಾಡೋ ಪ್ರಯತ್ನವನ್ನು ಮಾಡೋದಕ್ಕೆ ರಾಜೀನಾಮೆ ಕೊಡುವಂತಹ ಆಲೋಚನೆಗೆ ಇದೀಗ ಅವರು ಮುಂದಾಗಿದ್ರು ಎನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕೆ ಬರ್ತಾ ಇರೋದು. ಇದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆಯಾಗಿದೆ. ಸುದೀರ್ಘ 1952ರಿಂದ 2026ರ ರಾಜಕಾರಣದ ತನಕವೂ ಕೂಡ ಬಿಜೆಪಿ ಅಧಿಕಾರವನ್ನು ಹಿಡಿದಿರಲಿಲ್ಲ ಪಶ್ಚಿಮ ಬಂಗಾಳದಲ್ಲಿ. 15 ವರ್ಷಗಳ TMCಯ ಆಡಳಿತದ ನಂತರ ಬಿಜೆಪಿ ಮೊಟ್ಟ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂತು. ಆ ಅಧಿಕಾರಕ್ಕೆ ಬರುವಲ್ಲಿ ಈ ಹಿಂದೆ TMC ನಾಯಕರಾಗಿದ್ದ 2020ರಲ್ಲಿ ಬಿಜೆಪಿ ಸೇರಿದ್ದ ಸುವೇಂದು ಅಧಿಕಾರಿಯ ಪಾತ್ರ ದೊಡ್ಡದಿತ್ತು. ಇದೀಗ ಕೋಲ್ಕತ್ತಾದ ಸಭೆಯಲ್ಲಿ ಸುವೇಂದು ಅಧಿಕಾರಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಒಡಿಶಾದ ಮುಖ್ಯಮಂತ್ರಿ ಮಾಂಜಿ ವೀಕ್ಷಕರಾಗಿ ಆಯ್ಕೆಯಾಗಿದ್ದರು ಪಶ್ಚಿಮ ಬಂಗಾಳಕ್ಕೆ. ಅವರೆಲ್ಲ ಬಂದು ಸಭೆಯನ್ನೆಲ್ಲ ಮಾಡಿದರು. ಮೇ ಬಿ ಪ್ರೀ ಡಿಸೈಡೆಡ್ ಅಂತ ಅನಿಸುತ್ತದು ಸುವೇಂದು ಅಧಿಕಾರಿಯವರನ್ನ ಮಾಡಬೇಕು ಅಂತ. ಯಾಕಂದರೆ ಘೋಷ್ ಮತ್ತು ಸುವೇಂದು ಅಧಿಕಾರಿಯ ನಡುವೆ ಮಾತ್ರ ಇಂಥದ್ದೊಂದು ಪೈಪೋಟಿ ಇತ್ತು. ಇಬ್ಬರ ನಡುವೆ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಎನ್ನುವಂತಹ ಸುದ್ದಿಗಳು ಪಶ್ಚಿಮ ಬಂಗಾಳದಿಂದ ಬರ್ತಾ ಇತ್ತು. ಇದೀಗ ಸುವೇಂದು ಅಧಿಕಾರಿಯವರನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗಿದೆ. ಅವರು ನಾಳೆ ಇದೀಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಒಂದು ಸಮಾರಂಭ, ಇಬ್ಬರು ಉಪಮುಖ್ಯಮಂತ್ರಿಗಳಾಗಿ ಅಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಯಾಕಂದರೆ ಇದೇ ಸುವೇಂದು ಅಧಿಕಾರಿ ಈ ಹಿಂದೆ ನಂದಿಗ್ರಾಮದಲ್ಲಿ ಮತ್ತು ಈ 2026ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಾಲಿ ಮುಖ್ಯಮಂತ್ರಿ ಆಗಿದ್ದಂಥ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದ್ರು. ಅನೇಕ ಕ್ಷೇತ್ರಗಳಲ್ಲಿ ಗೆಲುವಿಗೆ ಅವರು ಕಾರಣೀಕರ್ತರಾಗಿದ್ದರು. TMCಯ ಒಟ್ಟಾರೆ ಮತಗಳನ್ನು ಬಿಜೆಪಿಗೆ ತೆಗೆದುಕೊಂಡು ಬರುವುದಕ್ಕೆ ಸುವೇಂದು ಅಧಿಕಾರಿಯ ಪಾತ್ರ ದೊಡ್ಡದಿತ್ತು. ಹೀಗಾಗಿ ಇದೀಗ ಸುವೇಂದು ಅಧಿಕಾರಿಯವರನ್ನು ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಇದೀಗ ಬಿಜೆಪಿ ಹೈಕಮಾಂಡ್ ನಿರ್ಧಾರವೂ ಕೂಡ ಅದೇ ಆಗಿದೆ. ಅದರ ಜೊತೆಗೆ ಇಬ್ಬರು ಡೆಪ್ಯೂಟಿ CMಗಳನ್ನು, ಅಂದರೆ ಇವರು ಹೊರಗಿನಿಂದ ಬಂದವರು, TMCಯಲ್ಲಿ ಇದ್ದಂತಹ ನಾಯಕ ಒನ್ಸ್ ಅಗೇನ್ ಬಿಜೆಪಿಗೆ ಬಂದರು. ಆದರೆ ಬಿಜೆಪಿಯಲ್ಲೇ ಇದ್ದವರು ಕೆಲವರು ಸಂಘಟನೆಯಲ್ಲೆಲ್ಲ ಮಾಡಿದ್ರು. ಇದೀಗ ಅವರನ್ನು ಡೆಪ್ಯೂಟಿ CM ಆಗಿ ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರೆಲ್ಲ ಸೇರಿದಂತೆ ನಾಳೆ ಅನೇಕ ಗಣ್ಯರು ಪಶ್ಚಿಮ ಬಂಗಾಳದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ.